ಎನ್ಡಿಎ ಅಭ್ಯರ್ಥಿ ಮಲ್ಲೇಶ್ ಬಾಬು ಪರ ಬಿಜೆಪಿ ಜೆಡಿಎಸ್ ಮಹಾಮೈತ್ರಿಯ ಸಮನ್ವಯ ಸಭೆ ಚಿಂತಾಮಣಿ. ದೇಶದ ಭದ್ರತೆ ಮತ್ತು ಸಮಗ್ರ ಅಭಿವೃದ್ಧಿಗಾಗಿ ನರೇಂದ್ರ ಮೋದಿಯನ್ನು ಮೂರನೇ ಬಾರಿಗೆ ಪ್ರಧಾನಿಯನ್ನಾಗಿಸಬೇಕೆಂದು ಸಂಸದ ಎಸ್ ಮುನಿಸ್ವಾಮಿ ಕರೆ ಇದ್ರು. ನಗರದ ಹೊರವಲಯದ ಜೆಕೆ ಭವನದಲ್ಲಿ ಹಮ್ಮಿಕೊಂಡಿದ್ದ ಬಿಜೆಪಿ ಜೆಡಿಎಸ್ ಮಹಾಮೈತ್ರಿ ಸಮನ್ವಯ ಸಭೆಯಲ್ಲಿ ಮಾತನಾಡಿ, ದೇಶದ ಭದ್ರತೆ ಮತ್ತು ಅಭಿವೃದ್ಧಿಗಾಗಿ ನರೇಂದ್ರ ಮೋದಿಯನ್ನು ಮೂರನೇ ಬಾರಿಗೆ ಪ್ರಧಾನಿಯನ್ನಾಗಿಸಲು ಕೋಲಾರ ಲೋಕಸಭಾ ಕ್ಷೇತ್ರದ ಎನ್ಡಿಎ ಅಭ್ಯರ್ಥಿಯಾದ ಮಲ್ಲೇಶ್ ಬಾಬು ಅವರನ್ನು ಗೆಲ್ಲಿಸಬೇಕೆಂದು ಕರೆ ಇತ್ತು. ಲೋಕಸಭಾ ಕ್ಷೇತ್ರದ 8 ತಾಲೂಕಿನ ಬಿಜೆಪಿ ಜೆಡಿಎಸ್ ಮುಖಂಡರ ಸಮನ್ವಯ ಸಭೆಯನ್ನು ಕೋಲಾರದಲ್ಲಿ ನಡೆಸಲಾಯಿತು. ಅಭ್ಯರ್ಥಿಗಳ ಘೋಷಣೆ ತಡವಾಗಿದ್ದರಿಂದ ಸಮನ್ವಯ ಸಭೆ ತಡವಾಯಿತು. ರಾಜಕಾರಣದಲ್ಲಿ ಯಾರೂ ಶಾಶ್ವತ ಶತ್ರುಗಳಲ್ಲ, ಶಾಶ್ವತ ಮಿತ್ರರಲ್ಲವೆಂದು ಹಿಂದಿನ ಸಭೆಗಳಲ್ಲಿ ರಾಜಕೀಯವಾಗಿ ಒಬ್ಬರು ಇನ್ನೊಬ್ಬರನ್ನು ಟೀಕಿಸಿರಬಹುದು. ಆದರೆ ಪಕ್ಷದ ವರಿಷ್ಠರ ತೀರ್ಮಾನದಂತೆ ನಾವು ಒಟ್ಟಿಗಿದ್ದು ನಮ್ಮ ಅಭ್ಯರ್ಥಿಯ ಗೆಲುವಿಗೆ ಶ್ರಮಿಸುವ ಒಗ್ಗಟ್ಟಿನ ಘೋಷಣೆ ಮೊಳಗಿಸಿದ್ರು. ಕೋಲಾರ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಯಾಗಿ ನಿಂತ ಸಂದರ್ಭದಲ್ಲಿ ನನಗೆ ಪಕ್ಷಭೇದ ಮರೆತು ಬಿಜೆಪಿಯಿಂದ 2,12,000ಕ್ಕೂ ಹೆಚ್ಚಿನ ಮತಗಳಿಂದ ಗೆಲುವಿನ ನಗೆಯನ್ನು ನೀಡಿ ನನ್ನನ್ನು ಸಂಸದನನ್ನಾಗಿ ಮಾಡಿದ್ದೀರಿ. ಇದುವರೆಗೂ ಯಾವುದೇ ಭ್ರಷ್ಟಾಚಾರವಿಲ್ಲದೆ ಅಭಿವೃದ್ಧಿ ಕೆಲಸಗಳನ್ನು ಮಾಡಿಕೊಂಡು ಬಂದಿದ್ದು, ಈಗ ಪಕ್ಷ ತೀರ್ಮಾನದಂತೆ ಎನ್ಡಿಎ ಪಕ್ಷದ ಅಭ್ಯರ್ಥಿಯಾಗಿ ಮಲ್ಲೇಶ್ ಬಾಬು ಅವರನ್ನು ಕಣಕ್ಕಿಳಿಸಿದ್ದು, ಅವರನ್ನು ಇನ್ನೂ ಹೆಚ್ಚಿನ ಮತಗಳ ಅಂತರದಿಂದ ಗೆಲ್ಲಿಸುವುದರ ಮೂಲಕ ಮೋದಿಯವರನ್ನು ಮೂರನೇ ಬಾರಿ ಪ್ರಧಾನಮಂತ್ರಿಯನ್ನಾಗಿಸಬೇಕೆಂದು ಕರೆ ಇತ್ತು. ಕಾಂಗ್ರೆಸ್ ಪಕ್ಷಕ್ಕೆ ಕೋಲಾರ ಲೋಕಸಭಾ ಕ್ಷೇತ್ರದಲ್ಲಿ ಅಭ್ಯರ್ಥಿಯನ್ನು ಕಣಕ್ಕಿಳಿಸುವಲ್ಲಿ ಘಟಬಂಧನ್ ಮತ್ತು ಕೆಎಚ್ ಮುನಿಯಪ್ಪ 2 ಬಣಗಳ ಮೇಲಾಟದಲ್ಲಿ ಸ್ಥಳೀಯ ಅಭ್ಯರ್ಥಿಯ ಬದಲಾಗಿ ಹೊರಗಿನ ಅಭ್ಯರ್ಥಿಗೆ ಮಣೆ ಹಾಕಿದ್ದು, ಈ ಕ್ಷೇತ್ರದ ಬಗ್ಗೆ ಏನೂ ಅರಿಯದ ವ್ಯಕ್ತಿಯನ್ನು ಅಭ್ಯರ್ಥಿಯನ್ನಾಗಿಸಿದ್ದಾರೆ, ಕ್ಷೇತ್ರಕ್ಕೆ ಏನೂ ಪ್ರಯೋಜನವೆಂದು ಕುಟುಕಿದ್ರು. ಆದರೆ ಎನ್ಡಿಎ ಅಭ್ಯರ್ಥಿ ಮಲ್ಲೇಶ್ ಬಾಬು ರಾಜಕೀಯ ಹಿನ್ನೆಲೆಯುಳ್ಳ ಕುಟುಂಬದಿಂದ ಬಂದಿದ್ದು, ಇದೇ ಕ್ಷೇತ್ರದ ಒಡನಾಟವನ್ನು ಹೊಂದಿದ್ದಾರೆ. ಮಲ್ಲೇಶ್ ಬಾಬು ಅವರನ್ನು ಗೆಲ್ಲಿಸುವುದು ನಮ್ಮೆಲ್ಲರ ಜವಾಬ್ದಾರಿಯಾಗಿದೆ. ಕಾಂಗ್ರೆಸ್ ಪಕ್ಷಕ್ಕೆ ಡಾಕ್ಟರ್ ಬಿ. ಆರ್. ಅಂಬೇಡ್ಕರ್ ಬಗ್ಗೆ ಮಾತನಾಡುವ ಯಾವುದೇ ನೈತಿಕತೆ ಇಲ್ಲ. ಏಕೆಂದರೆ ಅವರನ್ನು ರಾಜಕೀಯವಾಗಿ ಸೋಲಿಸಿದ್ದು ಕಾಂಗ್ರೆಸ್ ಪಕ್ಷವೇ. ಸತ್ತಾಗ ಅವರಿಗೆ ದಹನ ಸಂಸ್ಕಾರಕ್ಕೆ ಜಾಗ ನೀಡಿಲ್ಲ ಹಾಗೂ ಏರ್ಲಿಫ್ಟ್ ಮಾಡಲು ಸಹಾಯ ನೀಡಿಲ್ಲ ಮತ್ತು ಭಾರತ ರತ್ನವನ್ನು ಸಹ ನೀಡದೆ ವಂಚನೆ ಮಾಡಿರುವುದು ಏಕೈಕ ಪಕ್ಷ ಕಾಂಗ್ರೆಸ್ ಎಂದರು. ಚುನಾವಣೆ ಘೋಷಣೆಗೆ ಕೆಲವೇ ದಿನಗಳಿಂದ ಸಂದರ್ಭದಲ್ಲಿ ಕಾಂಗ್ರೆಸ್ ಸಂವಿಧಾನ ಜಾಗೃತಿ ಜಾಥಾ ಎಂದು ಡಾಕ್ಟರ್ ಬಿ. ಆರ್. ಅಂಬೇಡ್ಕರ್ ರಚಿಸಿದ ಸಂವಿಧಾನದ ಆಶಯಗಳು ಬಗ್ಗೆ ಜಾಗೃತಿ ಮೂಡಿಸುವ ನೆಪದಲ್ಲಿ SC ST ಮತಗಳನ್ನು ಸೆಳೆಯುವ ಹುನ್ನಾರಕ್ಕೆ ಕೈ ಹಾಕಿದ್ದು, ಎಲ್ಲ ಬಿಜೆಪಿ ಜೆಡಿಎಸ್ ಮುಖಂಡರುಗಳು ಪ್ರತಿ ಗ್ರಾಮ ಹಾಗೂ ಕಾಲೋನಿಗಳಿಗೆ ಹೋಗಿ ಡಾಕ್ಟರ್ ಬಿ. ಆರ್. ಅಂಬೇಡ್ಕರಿಗೆ ಕಾಂಗ್ರೆಸ್ ಮಾಡಿದ ಅಪಮಾನಗಳನ್ನು ವಿವರಿಸಿ ಎನ್ಡಿಎ ಅಭ್ಯರ್ಥಿಗೆ ಮತ ಹಾಕಿಸುವಂತೆ ಪ್ರಚಾರ ಮಾಡಿದೆ ಎಂದರು. ಸಿದ್ದರಾಮಯ್ಯ ವಾಮ ಮಾರ್ಗದಲ್ಲಿ 2 ಬಾರಿ ಮುಖ್ಯಮಂತ್ರಿ ಆಗಿರುವುದು ನಾಡಿಗೆ ಗೊತ್ತಿದೆ. ಆದರೆ ಜೆಡಿಎಸ್ ಪಕ್ಷವೇ ಇಲ್ಲದಿದ್ದರೆ ನೀವು ಶಾಸಕರಾಗಿ ಆಯ್ಕೆ ಆಗ್ತಿದ್ರೆ ಹಾಗೂ ಮುಖ್ಯಮಂತ್ರಿ ಆಗ್ತಿದ್ರೆ. ಈಗ ಜನರಿಗೆ ಸುಳ್ಳು ಭರವಸೆಗಳನ್ನು ಕೊಟ್ಟು 5 ಗ್ಯಾರಂಟಿಗಳೆಂದು ಹೇಳಿ ಅಧಿಕಾರಕ್ಕೆ ಬಂದಿದ್ದು, ಈಗ ಅವುಗಳಿಗೆ ಷರತ್ತುಗಳನ್ನು ವಿಧಿಸಿ ಜನತೆಗೆ ದ್ರೋಹ ಮಾಡಿದೆ ಎಂದರು. ನಿಮಗೆ ಜೆಡಿಎಸ್ ಪಕ್ಷ ರಾಜಕೀಯ ಜನ್ಮವನ್ನು ನೀಡಿದ್ದು, ಆ ಪಕ್ಷ ಹಾಗೂ ವರಿಷ್ಠ HD ದೇವೇಗೌಡ ಹಾಗೂ ಮಾಜಿ ಮುಖ್ಯಮಂತ್ರಿ HD ಕುಮಾರಸ್ವಾಮಿಯವರ ಬಗ್ಗೆ ಮಾತನಾಡುವ ನೈತಿಕತೆ ಇಲ್ಲವೆಂದು ಜರಿದ್ರು. ಮಾಜಿ ಶಾಸಕ JK ಕೃಷ್ಣಾರೆಡ್ಡಿ ಮಾತನಾಡಿ, ಪ್ರಧಾನಿ ನರೇಂದ್ರ ಮೋದಿ ಹಾಗೂ ಜೆಡಿಎಸ್ ಪಕ್ಷದ ವರಿಷ್ಠ HD ದೇವೇಗೌಡ ಹಾಗೂ 2 ಪಕ್ಷದ ಪ್ರಮುಖ ನಾಯಕರು ಎನ್ಡಿಎ ಮೈತ್ರಿಗೆ ಒಪ್ಪಿಗೆ ಸೂಚಿಸಿದರು. 2 ಪಕ್ಷಗಳ ಮುಖಂಡರು ಮೈತ್ರಿಯನ್ನು ಮಾಡಿದ್ದು, ಇದರಂತೆ ರಾಷ್ಟ್ರ, ರಾಜ್ಯ, ಜಿಲ್ಲಾ ಮಟ್ಟದಲ್ಲಿ ಸಮನ್ವಯ ಸಭೆಗಳು ನಡೆಸುತ್ತಿದ್ದು, ಅದರಂತೆ ಇಂದು ಚಿಂತಾಮಣಿಯಲ್ಲಿ ಜೆಡಿಎಸ್ ಹಾಗೂ ಬಿಜೆಪಿ ಮುಖಂಡರುಗಳ ಸಮನ್ವಯ ಸಮಿತಿಯನ್ನು ಹಮ್ಮಿಕೊಳ್ಳಲಾಗಿ ವಿಶ್ವದಲ್ಲಿ ಧಾರ್ಮಿಕ ಸಮನ್ವಯತೆಗೆ ಹೆಚ್ಚಿಸುವ ಸಲುವಾಗಿ ಶ್ರೀರಾಮ ಜನ್ಮಭೂಮಿಯಲ್ಲಿ ಶ್ರೀರಾಮ ಮಂದಿರವನ್ನು ನಿರ್ಮಿಸಿ ದೇಶದ ಐಕ್ಯತೆ ಹಾಗೂ ಸಮಗ್ರತೆಗೆ ದುಡಿಯುತ್ತಿರುವ ನಾಯಕರೆಂದರೆ ನರೇಂದ್ರ ಮೋದಿಯವರಾಗಿದ್ದಾರೆ. ಅಭಿವೃದ್ಧಿ ವಿಚಾರಕ್ಕೆ ಬಂದರೆ ದೇಶದ ಉದ್ದಗಲಕ್ಕೂ 1 ಲಕ್ಷಕ್ಕೂ ಹೆಚ್ಚು ಉದ್ದದ ರಸ್ತೆಗಳನ್ನು 10 ವರ್ಷದ ಅವಧಿಯಲ್ಲಿ ಪೂರ್ಣಗೊಳಿಸಿದ್ದು, ರೈಲ್ವೆಗಳನ್ನು ಮೇಲ್ದರ್ಜೆಗೇರಿಸಿ, ಆರೋಗ್ಯ ಕಾರ್ಡ್ಗಳು, ಶಿಕ್ಷಣ, ಕೌಶಲ್ಯ ಭಾರತ್, 370ನೇ ವಿಧಿಯ ರದ್ದತಿ ಸೇರಿದಂತೆ ಎಲ್ಲರಿಗೂ ಸರ್ವ ಜನತೆಗೂ ಅನುಕೂಲವಾಗುವಂತಹ ಯೋಜನೆಗಳನ್ನು ಜಾರಿಗೆ ತರುವುದರ ಮೂಲಕ ಯಾವುದೇ ಒಂದು ಜಾತಿ ಧರ್ಮಕ್ಕೆ ಸೀಮಿತವಾಗದಂತಹ ಯೋಜನೆಗಳನ್ನು ಜಾರಿಗೊಳಿಸಿದಂತಹ ಕೀರ್ತಿ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಸಲ್ಲುತ್ತದೆ. 2 ಪಕ್ಷಗಳ ಮುಖಂಡರು ತಾಲೂಕು, ಹೋಬಳಿ, ಗ್ರಾಮ ಮಟ್ಟದಲ್ಲಿ ಹಳೆಯ ವೈಷಮ್ಯಗಳನ್ನು ಮರೆತು ಬೂತ್ ಮಟ್ಟದಿಂದಲೇ ಮತಗಳನ್ನು ಸೆಳೆಯುವ ಕೆಲಸಕ್ಕೆ ಕೈ ಜೋಡಿಸಿ
ತಾಲೂಕಿನಿಂದ 1 ಲಕ್ಷಕ್ಕೂ ಹೆಚ್ಚಿನ ಮತಗಳ ಎನ್ಡಿಎ ಅಭ್ಯರ್ಥಿ ಮಲ್ಲೇಶ್ ಬಾಬುರಿಗೆ ಮತದಾರರಿಂದ ಮತದಾನ ಮಾಡಿಸಿ ಅಧಿಕ ಮತಗಳನ್ನು ಹಾಕಿಸಲು ಎಲ್ಲ ಮುಖಂಡರು ಶ್ರಮಿಸಬೇಕೆಂದರು. ಈ ಸಂದರ್ಭದಲ್ಲಿ ಮುಖಂಡರಾದ ಜಿಎನ್ ವೇಣುಗೋಪಾಲ್, ಸಿಕಲ್ ರಾಮಚಂದ್ರಗೌಡ, ಸತ್ಯನಾರಾಯಣ್, ಮಹೇಶ್, ಅರುಣ್ ಬಾಬು, ರಾಜಣ್ಣ, ಮಂಜುನಾಥಚಾರಿ, ದಿನ್ನಮಿಂದಹಳ್ಳಿ, ಬೈರಾರೆಡ್ಡಿ, ಸುಬ್ಬಾರೆಡ್ಡಿ, ಗುಡೇಶ್ ಶ್ರೀನಿವಾಸ ರೆಡ್ಡಿ, ಬನಹಳ್ಳಿ ರವಿ, ಚಂದ್ರಾರೆಡ್ಡಿ, ಗೌಸ್ ಪಾಷಾ, ಅಲ್ಲು ಅಲ್ಲಬಕಾಶ್, ಪ್ರಕಾಶ್ ಸಂತೆ, ಕಲ್ಲಹಳ್ಳಿ ರಾಜಣ್ಣ, ಮಹೇಶ್ ಬಾಯ್, ಶಿವರೆಡ್ಡಿ, ನಾರಾಯಣ ಸ್ವಾಮಿ ಸೇರಿದಂತೆ ಜೆಡಿಎಸ್ ಹಾಗೂ ಬಿಜೆಪಿ ಮುಖಂಡರು ಕ್ಷೇತ್ರದಲ್ಲಿ ಎಂಪಿ ಎಲೆಕ್ಷನ್ ಅಲ್ಲಿ ಭಾರತೀಯ ಜನತಾ ಪಾರ್ಟಿ ಚಿಹ್ನೆಗೆ ನೀವೇನು ವೋಟ್ ಹಾಕೊಂಡು ಬಂದಿದ್ರಿ, ಅದಕ್ಕೆ ಇವತ್ತು ಪ್ರತಿಫಲವಾಗಿ ನನ್ನನ್ನ ಲೋಕಸಭಾ ಸದಸ್ಯರನ್ನಾಗಿ ಮಾಡಿ ನಿಮ್ಮೆಲ್ಲರ ಆಶೀರ್ವಾದದಿಂದ ಹೋಗಿ ಸನ್ಮಾನ್ಯ ನರೇಂದ್ರ ಮೋದಿ ಅವರು 2ನೇ ಬಾರಿ ಪ್ರಧಾನಮಂತ್ರಿ ಆಗ್ಬೇಕಂದ್ರೆ ನಿಮ್ಮೆಲ್ಲರ ಪರವಾಗಿ ಕೈ ಎತ್ತೋದ್ರ ಮುಖಾಂತರ ನಾನು ನಿಮ್ಮೆಲ್ಲರ ಜನಪ್ರತಿನಿಧಿಯಾಗಿ ಹೋದೆ. ಈಗ ಮಲ್ಲೇಶ್ನನ್ನು ಕಳಿಸ್ಬೇಕು ನಾವು. ಅವ್ರು ನಮ್ಮ ಕೋಲಾರ ಜಿಲ್ಲೆಯವರು. ಅವ್ರ ತಂದೆ AS ಆಫೀಸರ್ ಆಗಿದ್ರು. ಅವ್ರ ತಾಯಿ ಮಂಗಮ್ಮ ಅವರು ಚುನಾವಣೆಗೆ ನಿಂತಿದ್ರು. ಕಾರಣಾಂತರಗಳಿಂದ ಹೆಚ್ಚು ಕಡಿಮೆ ಆಗಿ ಗೊತ್ತಲ್ಲ, ಚುನಾವಣೆಯಲ್ಲಿ ಎಲ್ಲ ಇದ್ರೇನೆ ಈಗ ಎಲೆಕ್ಷನ್ ಮಾಡೋಕ್ಕಾಗದು. ಸಣ್ಣ ಪುಟ್ಟ ಹೆಚ್ಚು ಕಮ್ಮಿ ಆದಾಗ ಜನಗಳ ಮುಂದೆ ಬರೋಕ್ಕಾಗಲ್ಲ. ಹಂಗಾಗಿ ಈ ಬಾರಿ ನಾವು ಅವ್ರನ್ನ ಹೆಚ್ಚಿನ ರೀತಿಯಲ್ಲಿ ನಾವು JDS ಮತ್ತೆ ಭಾರತೀಯ ಜನತಾ ಪಾರ್ಟಿ ಏನು ಇವತ್ತು ಮೈತ್ರಿಕೂಟದ ಅಭ್ಯರ್ಥಿ ಆದ ಸಂದರ್ಭದಲ್ಲಿ ಮುಖಂಡರುಗಳಲ್ಲಿ ಎಲ್ಲಿಲ್ಲದ ಉತ್ಸಾಹ, ಈ ತರ ಲೀಡರ್ಗಳನ್ನ ನಾವು ಕಾಂಗ್ರೆಸ್ ಅಲ್ಲಿ ನೋಡಕ್ಕಾಗಲ್ಲ ನಾವು. ಯಾಕಂದ್ರೆ ಎಲ್ಲ ಕ್ವಾಲಿಟಿ ಇರ್ತಕ್ಕಂಥ ಲೀಡರ್ಗಳು, ಒಬ್ಬೊಬ್ರು 200, 300, 500, 1000 ಓಟ್ಗಳ ಹಾಕ್ಸಂತ ಕೆಪಾಸಿಟಿ ಇರ್ತಕ್ಕಂಥವ್ರು ಇಲ್ಲಿ ಬಂದಿರ್ತಕ್ಕಂಥವ್ರು, ಎಲ್ಲ ಗ್ರಾಮ ಪಂಚಾಯತ್ ಮಾಡಿರ್ತಾರೆ ಮೇಲೆ ಇರ್ತಕ್ಕಂಥವ್ರು. ಅದಕ್ಕೋಸ್ಕರ ನಾನು ಹೇಳೋದು ಇಷ್ಟೇ, ನೀವು ನರೇಂದ್ರ ಮೋದಿ ಅವರು 3ನೇ ಬಾರಿ ಪ್ರಧಾನಮಂತ್ರಿ ಆಗಬೇಕು, ಇಡೀ ಪ್ರಪಂಚ ಕಾಯ್ತಾ ಇದೆ. ಇವತ್ತು ನಾವು ಯಾವುದೇ ರೀತಿಯಾದಂತಹ ಕಾನ್ಸ್ಟಿಟ್ಯೂನ್ಸಿಗಳಲ್ಲಿ ಒಂದೇ ಒಂದು ಡೆವಲಪ್ಮೆಂಟ್ ಕೆಲಸ ಮಾಡಕ್ಕೆ ಇವ್ರ ಹತ್ರ ಹಣ ಇಲ್ಲ. ಇವ್ರ ಶಾಸಕರುಗಳು ಹೋಗಿ ಡೆವಲಪ್ಮೆಂಟ್ ಹಣ ಬೇಕು ಅಂತ ಕೇಳಿದ್ರೇನು ಅವ್ರ ಹತ್ರ ಹಣ ಇಲ್ಲ. ಅದ್ ಬಿಟ್ಟು ಅವ್ರು ಮಾಡ್ತಾ ಇರ್ತಕ್ಕಂಥದ್ದು ಏನಂದ್ರೆ ನಾವು ಅದು ಕೊಟ್ಟಿದ್ದೀವಿ, ಇದು ಕೊಟ್ಟಿದ್ದೀವಿ, ಅದು ಮಾಡಿದ್ರೆ ಇದು ಮಾಡಿದ್ರೆ ಅಂತ ಹೇಳ್ತಾರೆ. 10 kg ಅಕ್ಕಿ ಕೊಡ್ತೀನಿ ಅಂತ ಹೇಳಿ ಕೊಟ್ಟಿಲ್ಲ. ನಾವೇ ಕೊಡ್ತಾ ಇರ್ತಕ್ಕಂಥ ದೇಶ ಸರ್ಕಾರದಿಂದ ಕೊಡ್ತಾ ಇರ್ತಕ್ಕಂಥ 5 kg ಅಕ್ಕಿಯಲ್ಲಿ 2 kg ಅಕ್ಕಿನ ಹೊಡೆದು ಮೊಂಡರಾಗಿ 2 kg ಕೊಡ್ತಾವ ಅಲ್ವಾ? ಅದಾದ್ಮೇಲೆ ಮನೆಯಲ್ಲಿ ಅತ್ತೆ ಸೊಸೆ ಎಲ್ಲ ತುಂಬಾ ಚೆನ್ನಾಗಿದ್ರು. ಮನೆ ಯಜಮಾನಿಗೆ 2,000 ಕೊಟ್ಬಿಟ್ಟು ಅತ್ತೆ ಸೊಸೆ ಜಗಳ ತಿಂತಿಬಿಟ್ರು. ಅದು 100ಕ್ಕೆ ಒಂದ್ ಹಳ್ಳಿಯಲ್ಲಿ ಯಾರೋ ಒಂದು 20 ಮನೆಗೆ 30 ಮನೆಗೆ ಇದು ಬರ್ತಾ ಇದ್ದೀವಿ, 70 ಮನೆಗೆ ದುಡ್ಡು ಬರ್ತಾ ಇಲ್ಲ. ನಮ್ಮ ಯುವಕರಿಗೆಲ್ಲ ಏನು ವಿದ್ಯಾವಂತ ಯುವಕರಿದ್ರು, ಇವರೆಲ್ಲ ಯೂಟ್ಯೂಬ್ ಚಾನಲ್ ಅವರೆಲ್ಲ ಇಟ್ಕೊಂಡವರಲ್ಲ, ಇವ್ರಿಗೆಲ್ಲರೂ ತಿಂಗಳಿಗೆ 3,000 ಕಾಸು ಕೊಡ್ತೀವಿ. ಗೊತ್ತಾಯ್ತಾ? ಆಯ್ತಾ? ಬರ್ತಾ ಇಲ್ಲ 3,000 ಇಲ್ಲ ನೋಡೋದು ಬರ್ತಾ ಇಲ್ಲ. ಹಂಗಾಗಿ ಎಲ್ಲ ಸುಳ್ಳುಗಳನ್ನೇ ಹೇಳ್ಕೊಂಡು 100ಕ್ಕೆ 20% ಅವ್ರ ಯೋಜನೆಗಳನ್ನ ಏನು ಅವ್ರು ಬೇಕಾಗಿರ್ತಕ್ಕಂಥ ಪಾರ್ಟಿ ಲೀಡರ್ಗಳಿಗೆ ಮಾತ್ರ ಕೊಟ್ಕೊಂಡು ಉಳಿದವ್ರಿಗೆಲ್ಲ JDS ಇವರು BJP ಅನ್ನೋ ಲೆಕ್ಕಾಚಾರದಲ್ಲಿ ಅವ್ರಿಗೆ ಯಾವುದೇ ಯೋಜನೆಗಳನ್ನ ಕೂಡ ಇವತ್ತು ನಾವು ಈ ದೇಶದಲ್ಲಿರ್ತಕ್ಕಂಥ ನಮ್ಮಗಳ ಮಧ್ಯೆ ಜಾತಿಗಳ ಮಧ್ಯೆ ವಿಷಯ ಬಿಡ್ತಾ ಇರ್ತದೆ. ನಮ್ಮಲ್ಲಿ ಎಷ್ಟೋ ಜನ ಇಲ್ಲಿದ್ದಾರೆ. ರಾಮ ಮಂದಿರ ಉದ್ಘಾಟನೆ ಅಂದ ತಕ್ಷಣ ಇಲ್ಲಿ ಎಷ್ಟೋ ಜನ ಮುಸ್ಲಿಮಾನ್ ಬಾಂಧವರು ಆ ಹೆಣ್ಮಕ್ಳು ಅವರು ಇವರೆಲ್ಲ 106 ಕಿಲೋಮೀಟರ್ಗಳು ಪಾದಯಾತ್ರೆ ಮುಖಾಂತರ ಹೋಗಿ ದರ್ಶನ ಮಾಡ್ಕೊಂಡು. ನಮ್ಮಲ್ಲಿ RSS ಅಲ್ಲಿ ಮುಸ್ಲಿಂ ಮಂಚ್ ಅಂತ ಹೇಳಿದೆ. ಸುಮಾರು 300ಕ್ಕೂ ಹೆಚ್ಚಿಗೆ 150 ಕಿಲೋಮೀಟರ್ ನಮ್ಮಲ್ಲೇ ಇರ್ತಕ್ಕಂಥ ಮುಸ್ಲಿಮಾನ್ರಾಗಲಿ ಈ ಬಾರಿ ನೀವು ಮುಂದಿನ ತಿಂಗಳು 26ನೇ ತಾರೀಕು ನಡೆಯುವಂತ 18ನೇ ಲೋಕಸಭಾ ಚುನಾವಣೆ ಇದೆ. ಮುಸಲ್ಮಾನರು ಕೂಡ ನಮ್ಮ ಜೊತೆಯಲ್ಲಿ ಕೈ ಜೋಡಿಸಿ ಕೆಲಸ ಮಾಡಿ, ನಾನು 10 ವರ್ಷಗಳ ಒಳ್ಳೆ ಕೆಲಸವನ್ನು ಮಾಡಿದ್ದೇನೆ. ಅವರು ಆಗಲೇ ಹೇಳಿದ್ರು ಒಂದು ಮಾತು, ಎಲ್ಲೂ ಕೂಡ ಯಾರಾದ್ರೂ ಬಂದ್ರೆ ನೀವು ಯಾವ ಜಾತಿ ಅಂತ ನಾವು ಕೇಳಿಲ್ಲ, ಯಾವ ಧರ್ಮ ಅಂತ ಕೇಳಿಲ್ಲ, ನಿಮ್ ಕೆಲಸ ಏನು ಅಂತ ಕೇಳಿದೀವಿ. ಆ ಕೆಲಸಕ್ಕೆ ತಕ್ಷಣ ಸ್ಪಂದಿಸಿ ಕೆಲಸ ಮಾಡುವಂತ ಕೆಲಸವನ್ನ ಕಳೆದ 10 ವರ್ಷಗಳಲ್ಲಿ ನಾನು ಮಾಡಿದ್ದೇನೆ. ಆದ್ರೂ ಕೂಡ ನಾನು ಸೋತಿದ್ದೇನೆ. ನನಗೆ ಯಾರಿಗೂ ಕೂಡ ನಾನು ಕಳೆದ ಆತ್ಮಾವಲೋಕನ ಸಭೆಯಲ್ಲಿ ನಾನು ಹೇಳಿದೆ, ಪ್ರಾರಂಭದಲ್ಲಿ ನಾನು ಯಾರಿಗೂ ಲೋಪ ಕೊಡೋದಿಲ್ಲ, ಯಾರ ಮೇಲೂ ದೋಷ ಕೊಡೋದಿಲ್ಲ. ಅಕಸ್ಮಾತ್ ಆಗಿದೆ ಆದ್ರೆ ಈ ಕ್ಷೇತ್ರವನ್ನ ಬಿಟ್ಟು ನಾನು ಎಲ್ಲೂ ಹೋಗೋದಿಲ್ಲ ಅಂತ ಹೇಳಿ ಬಹುಶಃ ಹಿಂದೆ 10 ವರ್ಷಗಳಲ್ಲಿ ಬೇರೆ ಬೇರೆ ಮೀಟಿಂಗ್ಗಳಿದ್ದಾಗ ಬೆಂಗಳೂರು ಹೋಗ್ತಾ ಇದ್ದೆ. ಆದ್ರೆ ಸೋತ ನಂತರ ಹೆಚ್ಚು ದಿನಗಳನ್ನ ನಾನು ಚಿಂತಾಮಣಿಯಲ್ಲಿ ಕಳೆದಿದ್ದೆ. ಹೆಚ್ಚು ದಿನಗಳನ್ನ
ಹೇಳ್ತೇನೆ, ಇವತ್ತು ನೀವು ಗೆಲ್ಸಿದ್ದೀರಾ, ಆದ್ರೆ ನಿಮ್ಮ ನಮ್ಮ ಜನರ ಪರಿಸ್ಥಿತಿ ಏನು ಅನ್ನುವಂಥದ್ದು ಗೊತ್ತಿದೆ. ನಮ್ಗೆಲ್ಲರೂ ಹೇಳ್ತಾರೆ ಸರ್ ಅದೇನೋ ಟೋಕನ್ ಸಿಸ್ಟಮ್, ಯಾರೋ ಮಾಧ್ಯಮ ಸ್ನೇಹಿತರು ಹೇಳ್ತಾ ಇದ್ರು ಟೋಕನ್ ಸಿಸ್ಟಮ್ ಹೇಳ್ತಾರೆ, ಅವ್ರು ಸ್ವಲ್ಪ ಆ ಟೋಕನ್ ಸಿಸ್ಟಮ್ ಟೋಕನ್ ಕೊಡೋದು ರೂಢಿ ಇರ್ತದೆ ಅನ್ನುವಂಥದ್ದನ್ನ ಹೇಳ್ತಾ ಇದ್ರು. ಡಾಕ್ಟರ್ ಆಗಿರೋದ್ರಿಂದ ಅವ್ರಿಗೆ ಟೋಕನ್ಗಳು ಕೊಡೋದು ರೂಢಿ ಇರ್ತದೆ ಅಂತ. ಆದ್ರೆ ನಾನು ಹಿಂದೆ ಹೇಳ್ತಾ ಇದ್ದೆ, ಅನೇಕ ಸಭೆಗಳಲ್ಲಿ ಹೇಳಿದ್ದೆ. ಏನ್ ಹೇಳಿದ್ದೀನಿ ಅಂತ ಹೇಳಿದ್ರೆ, ನಾವು ಜನ ಆಯ್ಕೆ ಮಾಡುವಂತ ಶಾಸಕರಿಗೂ ಜನರಿಗೆ ಆಕಾಶ ಭೂಮಿ ಆಗಬಾರ್ದು. ಬಹುಶಃ ಇವತ್ತು ಅಂತ ಅಂತರವನ್ನ ಇವತ್ತು ನಾವು ಕಾಣ್ತಾ ಇದೆ. ಬಹುಶಃ ಯಾವ್ಯಾವ ಕಾರಣಗಳಿಂದ ಆಗಿದೋ ಅದನ್ನೆಲ್ಲ ವಿಶ್ಲೇಷಣೆ ಮಾಡೋದು ಬೇಡ ನಾವು. ಆದ್ರೆ ಮುಂದೆ ಇಂಥ ಸಂದರ್ಭಗಳು ಬಂದಂತ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಎಚ್ಚೆತ್ತುಕೊಂಡು ಎಚ್ಚರಿಕೆಯಿಂದ ನಾವು ಕೆಲಸ ಮಾಡಿದಾಗ ಒಳ್ಳೆ ಆಡಳಿತವನ್ನ ಕೊಡ, ವ್ಯಾಪಾರಸ್ಥರನ್ನ ಎಲ್ರಿಗೂ ಕೂಡ ಎಲ್ಲ ವರ್ಗದ ಜನರಿಗೂ ಕೂಡ ಇವತ್ತು ಬಿಸಿ ತಟ್ತಾ ಇದೆ. ಒಂದು ವರ್ಗಕ್ಕೆ ಅಂತಲ್ಲ, ಎಲ್ಲ ವರ್ಗದ ಜನರಿಗೂ ಕೂಡ ಬಿಸಿ ತಟ್ತಾ ಇದೆ. ಹಾಗಾಗಿ ಮುಂದಿನ ದಿನಗಳಲ್ಲಿ ಇವತ್ತು ಇಂತಹ ಸಂದರ್ಭಗಳು ಬಂದಾಗ ನಾವು ಯಾರು ಮಾಡಬೇಕು, ಯಾರನ್ನ ಆಯ್ಕೆ ಮಾಡಬೇಕು ಅನ್ನುವಂತ ಬಹಳ, ಯಾಕಂದ್ರೆ ಕೆಲವರು ಬರ್ತಾರೆ ಬೇರೆ ಬೇರೆ ಕಡೆಯಿಂದ, ಕೆಲವರು ಬಂದು ಭಾಷಣಗಳನ್ನ ಮಾಡ್ತಾರೆ, ಏನೋ ಒಂದು ಬಿಟ್ಟು ಹೋಗ್ತಾರೆ. ಆದ್ರೆ ನಾವು ಯೋಚನೆ ಮಾಡಬೇಕು, ನಮ್ಮ ಬುದ್ಧಿಶಕ್ತಿ ಇದೆ, ಜ್ಞಾನ ಇದೆ, ವಿಶಾಲವಾಗಿದೆ. ಯಾರು ಇಲ್ಲಿ ಕಣ್ಣು ಕಟ್ಟಿ ವ್ಯಾಪಾರ ಮಾಡಿ ಜಾದು ಮಾಡುವಂತದ್ದೇನಿಲ್ಲ. ಇವತ್ತು ಪ್ರಪಂಚದಲ್ಲಿ ಮಾಧ್ಯಮಗಳು, ಇವತ್ತು ಸೋಷಿಯಲ್ ಮೀಡಿಯಾ ಬಹಳ ಪ್ರಬಲವಾಗಿದೆ. ಎಲ್ಲವನ್ನು ಕೂಡ ನಾವು ನೋಡ್ತಾ ಇರ್ತೀವಿ. ಇವೆಲ್ಲವನ್ನು ಯೋಚನೆ ಮಾಡಿ ಇವತ್ತು ಎಲ್ಲರೂ ಕೂಡ ಒಟ್ಟಾಗಿ ಕೆಲಸ ಮಾಡಿ ಒಳ್ಳೆತನ. ಇವತ್ತು ನೀವು ಯಾರಾದ್ರೂ ಹೇಳಿ, ನಾನು ಯಾರು ಜೈ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಇರುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಮತ್ತಷ್ಟು ಅಪ್ಡೇಟ್ಗಳಿಗಾಗಿ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಟ್ವಿಟರ್ನಲ್ಲಿ ಫಾಲೋ ಆಗಿ.